ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಕಳೆದೊಂದು ತಿಂಗಳಿಂದ ಅಂಟಿರುವಂತಹ ಕುರ್ಚಿ ಕಿತ್ತಾಟದ ಕಳಂಕ ಸದ್ಯಕ್ಕೆ ನಿವಾರಣೆಯಾಗುವಂತಹ ಲಕ್ಷಣಗಳು ಮಾತ್ರ ಕಾಣಿಸ್ತಾ ಇಲ್ಲ. ಸಿಎಂ ಡಿಸಿಎಂ ಇಬ್ರು ಕೂಡ ಎಷ್ಟೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಸೌಹಾರ್ದತೆಯ ಬಣ್ಣ ಹಚ್ಚೋಕ್ ಹೋದ್ರೂ ಕೂಡ ಅದೆಲ್ಲ ಬೆಳಗಾವಿಯ ಚಳಿಗಾಲದ ಅಧಿವೇಶನದ ವೇಳೆಗಿನ ಡಿನ್ನರ್ ಮೀಟಿಂಗ್ ನಲ್ಲಿ ಅಳಿಸಿ ಹೋಗ್ಬಿಟ್ಟಿದೆ. ಅಲ್ಲದೆ ಎರಡೂ ಬಣಗಳ ನಾಯಕರ ಬಾಯಿಗೆ ಬೀಗ ಹಾಕೋದ್ರಲ್ಲೂ ಕೂಡ ಹೈಕಮಾಂಡ್ ವಿಫಲವಾಗಿದೆ. ಹೀಗಿರುವಾಗ ಡಿಕೆ ಶಿವಕುಮಾರ್ ಆಪ್ತ ಬಣದ ನಾಯಕರ ಒಂದೊಂದು ಮಾತುಗಳು ಕೂಡ ಖುದ್ದು ಡಿಕೆ ಶಿವಕುಮಾರ್ ಅವರನ್ನೇ ಕೆರಳುವಂತು ಮಾಡಿದೆ. ಅಲ್ಲದೆ ಡಿಕೆಶಿ ಆಪ್ತರ ಪ್ರಕಾರ ಜನವರಿ 6ಕ್ಕೆ ಡಿಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿಯ ಪಟ್ಟಾಭಿಷೇಕವಾಗುತ್ತಂತೆ. ಹಾಗಾದ್ರೆ ಇವತ್ತು ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವೆಲ್ಲ ಬೆಳವಣಿಗೆಗಳಾಯಿತು ನೋಡೋಣ. ಹೀಗೆ ಆಗ್ತಾರೆ. ಜನವರಿ 6ಕ್ಕೆ 9ಕ್ಕೆ ಕಾದ್ ನೋಡಿ. ಯಾವ ಇಕ್ಬಾಲ್ ಹುಸೇನ್ ಮಾತು ನಂಬಕ್ ಹೋಗ್ಬೇಡಿ. ಅವನಿಗೆ ಚಟ ಮಾತನ್ ಚಟ, ಅವನ ಮೇಲೆ ಆಕ್ಷನ್ ತಗೋಬೇಕು ಫಸ್ಟ್. 6-9 ಪ್ರಮಾಣವಚನ ಅವ್ರು ತಗೊಂತಾರೆ ಅಂತ ಹೇಳಿದ್ರೆ ಮೊದಲಿಗನೆ ನಾನು ಖುಷಿ ಪಡೋದ್ರಲ್ಲಿ. ಜನವರಿ 6ಕ್ಕೆ ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿದ್ದಾರೆ ಸರ್. ಹೈಕಮಾಂಡ್ ಹೇಳದಂತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಥನ ಎಂಬ ಜ್ವಾಲಾಮುಖಿ ಯಾವಾಗ ಸ್ಫೋಟಗೊಳ್ಳುತ್ತೆ, ಯಾವ ಪರಿಣಾಮ ಬೀರುತ್ತೆ ಅನ್ನೋದನ್ನ ಊಹೆ ಮಾಡಲು ಆಗ್ತಿಲ್ಲ. ಸಿದ್ದರಾಮಯ್ಯ ಮತ್ತು ಡಿಕೆಶಿ ಆಪ್ತರ ಒಂದೊಂದು ಹೇಳಿಕೆಗಳು ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಂಗೆಡಿಸುತ್ತಿದೆ. ಸಿದ್ದರಾಮಯ್ಯ ಮುಂದುವರಿತಾರೋ ಅಥವಾ ಆ ಸ್ಥಾನಕ್ಕೆ ಡಿಕೆಶಿ ಗೇರ್ತಾರೋ, ಇಲ್ಲ ಮೂರನೆಯವರು ಬರ್ತಾರೋ ಗೊತ್ತಿಲ್ಲ. ಆದ್ರೆ ಕಾಂಗ್ರೆಸ್ನಲ್ಲಿ ನಡೀತಾಗಿರೋ ಗುಸುಗುಸುಗಳು ಹೊಸ ಸ್ವರೂಪ ಪಡೆದುಕೊಳ್ತಿವೆ. ನಿಜವಾಗತ್ತಾ ಇಕ್ಬಾಲ್ ಹುಸೇನ್ ಜನವರಿ 6ರ ಭವಿಷ್ಯ? ಕುರ್ಚಿ ಗೊಂದಲಗಳ ಮಧ್ಯೆ ಇವತ್ತು ಡಿಕೆ ಶಿವಕುಮಾರ್ ಮಾನಸಪುತ್ರನಂತಿರೋ ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿರೋ ಒಂದು ಮಾತು ಈಗ ಮತ್ತಷ್ಟು ಸಂಚಲನ ಸೃಷ್ಟಿಸಿದೆ. ಡಿಕೆ ಶಿವಕುಮಾರ್ ಜನವರಿ 6ಕ್ಕೆ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ ಕಡ್ಡಿ ತುಂಡು ಮಾಡಿದಂತೆ ಭವಿಷ್ಯ ನುಡಿದಿದ್ದಾರೆ ಶಾಸಕ ಇಕ್ಬಾಲ್ ಹುಸೇನ್. ಶುಭ ನಾನೇ ಕೊಡ್ತಾ ಇದ್ದೇನೆ, ಹೇಳ್ತಾ ಇದ್ದೇನಲ್ಲ. ಯಾವಾಗ ದೇವರ ಎಷ್ಟು ಸಲ ಹೇಳಿ ನಾನು ಅಧಿವೇಶನ ಮುಗಿದ್ಮೇಲೆ ಆಗ್ತಾರೆ, ಅಧಿವೇಶನ ಆದ್ಮೇಲೆ ಆಗ್ತಾರೆ. ಶಿವಕುಮಾರ್ ಒಂದು ಅವಕಾಶ ಇದೆ. ಶಿವಕುಮಾರ್ ಶ್ರಮಕ್ಕೆ, ಹೋರಾಟಕ್ಕೆ, ಪಕ್ಷ ಸಂಘಟನೆಗೆ ಒಂದು ಫಲ ಸಿಗುತ್ತೆ ಅಂತ ನಾವೆಲ್ಲರೂ ಕೂಡ ಒಂದು ವಿಶ್ವಾಸವನ್ನು ನಾವೆಲ್ಲರೂ ಕೂಡ ಹೈಕಮಾಂಡಲ್ಲಿ ನಾವು ಹೇಳಿದ್ದೀವಿ. ಹೈಕಮಾಂಡ್ ತೀರ್ಮಾನ ತಗೊಳ್ತಾರೆ. ನಾವು ಯಾರು ವರಿಷ್ಠರನ್ನ ನಾವು ಭೇಟಿ ಮಾಡ್ತಾ ಇಲ್ಲ. ಈಗಾಗಲೇ ನಾವೆಲ್ಲರೂ ಅವರಿಗೆ ಮನವಿ ಮಾಡಿದ್ದೀವಿ. ಆ ಮನವಿಗೆ ಸ್ಪಂದನೆಯನ್ನು ಸಿಕ್ಕಿದೆ. ಸೊ ಆದಷ್ಟು ಬೇಗ ಒಂದು ತೀರ್ಮಾನವನ್ನು ತಗೊಳ್ತಾರೆ. ಇವತ್ತು ಹೇಳ್ತೀನಿ, ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಬೇಕು, ಅವ್ರಿಗೆ ಅವಕಾಶ ಕೊಡಬೇಕು, ಅವರೊಂದ್ಸಲ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದೀವಿ. ಜನವರಿ ಪ್ರಾಯಶಃ 6ನೇ ತಾರೀಕು ಅವರಿಗೆ ಸ್ಥಾನ ದೊರಕುವಂಥ 99% ಒಂದು ಅವಕಾಶ ಇದೆ. ಅದು 6 ಮತ್ತು 9 ಇವೆರಡು ಅವರ ಸಂಖ್ಯಾಬಲ. ನೋಡಿ, ಇವೆರಡು ನಮ್ಮ ಆಸ್ತಿನೇ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಎರಡೂ ಕೂಡ ಕಾಂಗ್ರೆಸ್ ಪಕ್ಷದ ಆಸ್ತಿ, ಈ ರಾಜ್ಯದ ಆಸ್ತಿ. ಇಬ್ಬರು ನಾಯಕರು. ನಮ್ಮ ಬೇಡಿಕೆ ಶಿವಕುಮಾರ್ ಅವ್ರಿಗೆ ಅವರ ಹೋರಾಟಕ್ಕೆ, ಅವ್ರ ಶ್ರಮಕ್ಕೆ, ಅವ್ರು ಮಾಡಿದಂಥ ಒಂದು ಕಾಂಗ್ರೆಸ್ ಪಕ್ಷದ ಸಂಘಟನೆ, ಇದಕ್ಕೆ ಒಂದು ಪ್ರತಿಫಲ ಸಿಕ್ಕಬೇಕು, ಒಂದು ಫಲ ಅವ್ರಿಗೆ ದೊರಕಬೇಕು ಅನ್ನೋದನ್ನೇ ನಾವು ಅಭಿಲಾಷೆ. ಇಕ್ಬಾಲ್ ಹುಸೇನ್ ಹೇಳಿದಾಗ ಈ ಮಾತು ಕಾಂಗ್ರೆಸ್ನಲ್ಲೇ ಹಲ್ಚಲ್ ಎಬ್ಬಿಸಿದೆ. ಈಗಾಗಲೇ ಹಲವು ಬಾರಿ, ಒಂದಲ್ಲ 4-6 ಬಾರಿ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಹೇಳಿದ್ರಿಂದ ನೋಟಿಸ್ ಕೂಡ ನೀಡಲಾಗಿತ್ತು. ಇದೀಗ ಮತ್ತೆ ಇದೇ ಮಾತು ಇಕ್ಬಾಲ್ ಹುಸೇನ್ ಬಾಯಲ್ಲಿ ಮರುಕಳಿಸಿರೋದ್ರಿಂದ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಕೆರಳಿದ್ದಾರೆ. ದೇವನಹಳ್ಳಿಯಲ್ಲಿ ಮಾತನಾಡಿದ ಅವರು ಇಕ್ಬಾಲ್ ಹುಸೇನ್ಗೆ ಮಾತಿನ ಚಟ, ಅವನ ಮಾತು ಯಾರು ನಂಬೋಕ್ ಹೋಗ್ಬೇಡಿ, ಅವನ ಮೇಲೆ ಮೊದಲು ಆಕ್ಷನ್ ತೆಗೆದುಕೊಳ್ಬೇಕು ಅಂತ ಸಿಡಿಮಿಡಿಗೊಂಡ್ರು. ಯಾವ ಇಕ್ಬಾಲ್ ಹುಸೇನ್ ಮಾತು ನಂಬಕ್ ಹೋಗ್ಬೇಡಿ. ಅವನಿಗೆ ಚಟ ಮಾತನ್ ಚಟ, ಅವನ ಮೇಲೆ ಆಕ್ಷನ್ ತಗೋಬೇಕು ಫಸ್ಟ್. 6ನೇ ತಾರೀಕು ಸಿಎಂ ಆಗ್ತಾರೆ ಡಿ ಕೆ ಶಿವಕುಮಾರ್ ಅಂತ ಹೇಳಿದ್ದಾರೆ ಸರ್. ಅವನ್ ತಲೆ ಕೆಟ್ಟಿದೆ ಅಷ್ಟೇ. ಇನ್ನು ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆ ವಿಚಾರವಾಗಿ ಡಿಕೆಶಿ ಆಪ್ತರು ಬ್ಯಾಟ್ ಬೀಸಿದ್ದಾರೆ.
ದಾವಣಗೆರೆಯಲ್ಲಿ ಮಾತನಾಡಿದ ಶಾಸಕ ಶಿವಗಂಗಾ ಬಸವರಾಜ್, ಡಿಕೆಶಿ ನಮ್ಮ ಆರಾಧ್ಯ ದೈವ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಜನವರಿಗೆ ಸಂಕ್ರಾಂತಿ ಬರುತ್ತೆ, ಎಲ್ಲರಿಗೂ ಒಳ್ಳೆಯದಾಗತ್ತೆ, ಕಾಯಿರಿ ಅಂತ ಹೇಳಿದ್ರು. ಅಲ್ಲದೆ ಯತೀಂದ್ರ ವಿರುದ್ಧವೂ ಕಿಡಿಕಾರಿದ್ರು. ಇವರ ಮಾತಿಗೆ ಕೋಲಾರ ಕಾಂಗ್ರೆಸ್ ಶಾಸಕ ನಂಜೇಗೌಡ ಕೂಡ ಅಸಮಾಧಾನ ಹೊರಹಾಕಿದ್ದಾರೆ. 6-9 ಪ್ರಮಾಣವಚನ ಅವ್ರು ತಗೊಳ್ತಾರೆ ಅಂತ ಹೇಳಿದ್ರೆ ಮೊದಲಿಗನೇ ನಾನು ಖುಷಿ ಪಡೋದ್ರಲ್ಲಿ, ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಇದೆ. ಆಯಿತು ಅಂದರೆ ನಾನೇ ಮೊದಲನೇಗ ಖುಷಿ ಆಗೋದ್ರೆ ಮೊದಲನೇಗ ನಾನೇ. CM ಕುರ್ಚಿ ಖಾಲಿಯಾದಾಗ ಬಂದರೆ ಅದಕ್ಕೆ ಕರೆಕ್ಟಾಗಿ ಉತ್ತರ ಕೊಡ್ತೀನಿ. ಸಂಕ್ರಾಂತಿ ಒಳಗಾಗೋದೇನು, ನಾಳೆ ವಾರ ಸೆಷನ್ ಇದೆ, ಅದರೊಳಗಾದ್ರೂ ನಾವು ಖುಷಿನೇ ಪಡೋದು ನಾನೇ ಮೊದಲಿಗ. ನೀವು ಯಾಕೆಂದರೆ ಮುಂಚಿಂದ ನಿಮ್ಗೆ ಹೇಳ್ಕೊಂತ ಬಂದಿನಿ. ಆದರೆ ಈ ಮುಖ್ಯಮಂತ್ರಿ ವಿಷಯನ ನಾನು ಡಿಸೆಂಬರ್ ಮುಗಿಯೋರಿಗೆ ಮಾತಾಡಲ್ಲ ಅಂತ ಹೇಳಿರೋದ್ರಿಂದ ನಿಮಗೆ ಅದಕ್ಕೆಲ್ಲ ಜನವರಿ ರಿಪ್ಲೈ ಕೊಡ್ತೀನಿ. ಸಂಕ್ರಾಂತಿ ಬರ್ತಿದೆ, ಎಲ್ರಿಗೂ ಒಳ್ಳೇದಾಗ್ತದೆ. KPCC ಅಧ್ಯಕ್ಷರು ಹೇಳಿದ್ದಾರೆ, ಯತೀಂದ್ರ ಅವ್ರ ಬಗ್ಗೆ ಗಮನ ಹರಿಸಿದ್ದೀನಿ, ಅದನ್ನು ಹೈಕಮಾಂಡ್ ಮುಟ್ಟಿಸ್ತೀನಿ ಅಂತ ಹೇಳಿದ್ದಾರೆ. ಈಗ ಹೈಕಮಾಂಡ್ ಏನು ಸೂಚನೆ ಕೊಡುತ್ತೋ ಅದನ್ನು ಮಾಡ್ತಾರೆ. ಈಗ ಯತೀಂದ್ರ ಅವ್ರು ಮಾತಾಡೋದು ತಪ್ಪೆ, ನಾನು ಮಾತಾಡೋದು ತಪ್ಪೆ, ಯಾರೇ ಮಾತಾಡೋದು ತಪ್ಪೆ. ಈ ಹಿಂದೆ ಮಾತಾಡಿರೋರು ಅನುಭವಿಸಿರೋ ತಾವೆಲ್ಲ ನೋಡಿದ್ದೀರಿ. ಹಾಗಾಗಿ ಯಾರು ಮಾತಾಡಿದ್ರು ತಪ್ಪಿದೆ. ಅದೊಂದು ವಿಷಯ ಬಂದಾಗ, ನಮ್ಮ ಯತೀಂದ್ರ ಅವರು ಮಾತಾಡೋ ವಿಷಯ ಬಂದಾಗ ಸಿದ್ದರಾಮಣ್ಣವ್ರ ಪರವಾಗಿ ಮಾತಾಡೋಂಥವ್ರು ತುಂಬಾ ಜನ ಇದ್ದಾರೆ, DK ಶಿವಕುಮಾರ್ ಪರವಾಗಿ ಮಾತಾಡೋರು ಇದ್ದಾರೆ. ಅದು ಯತೀಂದ್ರ ಅವರು ಮಾತಾಡಬಾರದು, ಆರಾಮಾಗಿರ್ಬೇಕು. ಮುಖ್ಯಮಂತ್ರಿ ಮಗ ಅವರು ಈ ತರ ಹೇಳಿಕೆ ಕೊಡೋದು ಬೇಕಾಗಿಲ್ಲ. ಸಿದ್ದರಾಮಣ್ಣವ್ರು ಅಂದ್ರೆ ರಾಜ್ಯದ ನಾಯಕರು, ಅವಕಾಶ ಸಿಕ್ಕಿದ್ರೆ ರಾಷ್ಟ್ರೀಯ ನಾಯಕರಾಗುವಂತ ಸಂದರ್ಭ ಕೂಡ ಅವ್ರ ಅರ್ಹತೆ ಕೂಡ ಇದೆ. ಯಾರು ಸಿದ್ದರಾಮಣ್ಣ ಅಂತ, ಯತೀಂದ್ರ ಅವರು ಸರ್ಟಿಫಿಕೇಟ್ ಕೊಡ್ಬೇಕಾಗಿದ್ದಿಲ್ಲ ಅಂತ ನಾನು ಅನ್ಕೊಳ್ತೀನಿ. ತುಂಬಾ ಜನ ಇದ್ದೀವಿ. ಯಾರ ಪರ? ಸಿದ್ದರಾಮಣ್ಣ ಪರ. ನನಗನಿಸ್ತದೆ ಯತೀಂದ್ರ ಅವರು ಕೊಡಬಾರ್ದು. ಈ ಮಧ್ಯೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪ್ರಾಧಿಕಾರದ ನೂತನ ಕಟ್ಟಡವನ್ನ DCM DK ಶಿವಕುಮಾರ್ ಉದ್ಘಾಟಿಸಿದ್ರು. ಈ ವೇಳೆ DCM DK ಶಿವಕುಮಾರ್ ಹವಾ ಜೋರಾಗಿತ್ತು. DKಶಿನೇ CM ಆಗ್ಬೇಕು ಅಂತ ಕೈ ಕಾರ್ಯಕರ್ತರು ಘೋಷಣೆ ಕೂಗಿದ್ದಾರೆ. ನಾನು ಹೈಕಮಾಂಡ್ ಹೇಳಿದಂತೆ ಕೇಳುತ್ತೇನೆ. ಸ್ಪಷ್ಟನೆ ಜೊತೆಗೆ CM ಮಾರ್ಮಿಕ ಮಾತು. ಇನ್ನು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಇಕ್ಬಾಲ್ ಹುಸೇನ್ ಮಾತಿಗೆ CM ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದು, ಹೈಕಮಾಂಡ್ ಹೇಳಿದಂತೆ ಕೇಳ್ತೇನೆ ಎಂದಿದ್ದಾರೆ. ಅಲ್ಲದೆ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಸಿದ್ಧ ಎಂದರೆ ಈಶ್ವರ, ರಾಮ ಎಂದರೆ ವಿಷ್ಣು ಅಂತ ಉಲ್ಲೇಖ ಆಗಿದೆ. ಸಿದ್ಧ ರಾಮ ದ್ವಂದ್ವ ನಾಮದಲ್ಲಿ ಸಿದ್ದರಾಮಯ್ಯ ಆಗಿದೆ. ದೇವರು ಬಯಸೋದು ಅದನ್ನೇ. ದೇವರನ್ನ ನಮಗೆ ಇಷ್ಟ ಬಂದಂಗೆ ಉಪಯೋಗಿಸಿಕೊಳ್ಳಲು ಆಗೋದಿಲ್ಲ ಅಂತ ಮಾರ್ಮಿಕ ಮಾತುಗಳನ್ನಾಡಿದ್ದಾರೆ. ಜನವರಿ 6ಕ್ಕೆ CM ಆಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿದ್ದಾರೆ ಸರ್. ಹೈಕಮಾಂಡ್ ಹೇಳದಂತೆ ಸಿದ್ಧ ಅಂದ್ರೆ ಈಶ್ವರ, ರಾಮ ಅಂತಂದ್ರೆ ವಿಷ್ಣು, ಶ್ರೀರಾಮ ಎರಡು ದ್ವಂದ್ವ ನಾಮ. ಈಶ್ವರ ಮತ್ತೆ ವಿಷ್ಣು ಎರಡೂ ಇರ್ತಕ್ಕಂಥ ಹೆಸರಿನಿಂದ ಕೂಡಿರ್ತಕ್ಕಂಥ ಹೆಸರುಗಳು ಸಿದ್ಧ ರಾಮ. ಸೊ ಅದರಿಂದ ನಾವೆಲ್ಲರೂ ಕೂಡ ದೇವರು ಬಯಸೋದು ಕೂಡ ಅದನ್ನೇ. ಈಗ ದೇವ್ರನ್ನ ನಮ್ಮ ಇಷ್ಟ ಬಂದಂತೆ ಉಪಯೋಗಿಸ್ಕೊಳ್ಳಕ್ಕಾಗಲ್ಲ. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ನಾಳೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವೋಟ್ ಚೋರಿ ವಿರುದ್ಧದ ಬೃಹತ್ ಹೋರಾಟ ನಡೆಸಲಾಗ್ತಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಲುವಾಗಿ DCM DK ಶಿವಕುಮಾರ್ ಹಾಗೂ ಸೋದರ ಮಾಜಿ ಸಂಸದ DK ಸುರೇಶ್ ಸೇರಿದಂತೆ ತಮ್ಮ ಆಪ್ತರು ದೆಹಲಿಗೆ ತೆರಳಿದ್ದಾರೆ. ನಾಳೆ CM ಸಿದ್ದರಾಮಯ್ಯ ಹಾಗೂ ಆಪ್ತರು, ಸಚಿವರು, ಶಾಸಕರು ದೆಹಲಿಗೆ ತೆರಳಲಿದ್ದಾರೆ. ನಾಳಿನ ಕಾರ್ಯಕ್ರಮ ಮುಗಿದ ಬಳಿಕ ಹೈಕಮಾಂಡ್ ನಾಯಕರು ಈ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆಯೂ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇದೆಲ್ಲದರ ಮಧ್ಯದಲ್ಲಿ ದೆಹಲಿಗೆ ಶಿಫ್ಟ್ ಆಗ್ತಾ ಇದೆ ರಾಜ್ಯದ ಕುರ್ಚಿಯ ರಾಜಕೀಯ. ಓಟು ಚೋರಿ ಪ್ರೊಟೆಸ್ಟ್ ನೆಪ ಮಾತ್ರ CM ಮತ್ತು DCM ಅವರಿಗೆ. ದಿಲ್ಲಿಯಲ್ಲಿ ನಾಳೆ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇರುವುದು. ದೆಹಲಿಗೆ ತೆರಳಿದ್ದಾರೆ DCM DK ಶಿವಕುಮಾರ್. ಈಗಾಗಲೇ ನಾಳೆ CM ಸಿದ್ದರಾಮಯ್ಯ ಪ್ರಯಾಣವನ್ನು ಬೆಳೆಸ್ತಾ ಇರು. ಇವತ್ತೇ ದೆಹಲಿಗೆ ತೆರಳಿದ್ದಾರೆ DCM DK ಶಿವಕುಮಾರ್. DK ಸುರೇಶ್
ದೆಹಲಿಯಲ್ಲಿ ಇದ್ದಾರೆ ಆಲ್ರೆಡಿ. ಯುವ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಗೌಡ ಸಾಥ್ ಕೊಡಲಿದ್ದಾರೆ ಡಿಕೆಶಿ ಅವರಿಗೆ. ಡಿಕೆ ಸುರೇಶ್ ಮತ್ತು ಯುವ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಗೌಡ ಅವರ ಸಾಥ್. ನಾಳೆ ಡಿಕೆಶಿ ಅವರ ಮತ್ತಷ್ಟು ಆಪ್ತರು ದೆಹಲಿಗೆ ಪ್ರಯಾಣವನ್ನ ಬೆಳೆಸೋದಕ್ಕೆ ರೆಡಿಯಾಗಿದ್ದಾರೆ. ಮುಕ್ಕಾಲು ಭಾಗ ರಾಜ್ಯ ಕಾಂಗ್ರೆಸ್ ನಾಯಕರು ನಾಳೆ ದೆಹಲಿಯಲ್ಲಿ ಇರ್ತಾರೆ. ಓಟ್ ಚೋರಿ ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗ್ತಾರೆ. ಟಿವಿ ಜಯಚಂದ್ರ, ಪಿ ನರೇಂದ್ರ ಸ್ವಾಮಿ ಸೇರಿದಂಗೆ ಹಲವರು ಹೋಗೋದಕ್ಕೆ ರೆಡಿಯಾಗಿರೋದು. ಮಲ್ಲಿಕಾರ್ಜುನ ಖರ್ಗೆ, ಕೆ.ಸಿ. ವೇಣುಗೋಪಾಲ್ ಜೊತೆಗೆ ಚರ್ಚೆಗೆ ಯತ್ನ ನಡೀತಾ ಇದೆ, ಪ್ರಯತ್ನಗಳಾಗ್ತಾ ಇದೆ. ಅಲ್ಲಿಂದ ರಾಜ್ಯದ ಕಾಂಗ್ರೆಸ್ ಕುರ್ಚಿ ಕದನ ದೆಹಲಿಗೆ ಮತ್ತೆ ಶಿಫ್ಟ್ ಆಗ್ತಾ ಇರುವಂಥದ್ದು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡ್ರೆ, ಕಳೆದ 1 ವಾರಗಳಿಂದಲೂ ಕೂಡ ದೆಹಲಿಯಲ್ಲಿನೇ ಈ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು. ಸಿಎಂ ಮತ್ತು ಡಿಸಿಎಂ ದೆಹಲಿ ಪ್ರಯಾಣದ ಅಲ್ಲಿದ್ದಂಥ ಸಂದರ್ಭದಲ್ಲಿ ಈಗ ಮತ್ತೆ ಎಲ್ಲಿದ್ದೋ ಸಂಗಯ್ಯ ಅಲ್ಲೇ ಅನ್ನುವಂಥ ರೀತಿಯಲ್ಲಿ ದೆಹಲಿಗೆ ಶಿಫ್ಟ್ ಆಗ್ತಾ ಇದೆ ಕಾಂಗ್ರೆಸ್ ಕುರ್ಚಿ ಕದನದ ವಿಚಾರ. ಸೊ ಇದು ಫೈನಲ್ ಡೆಸ್ಟಿನೇಷನ್ ಅಂತ ಅನ್ಕೊಳ್ಬಹುದಾ? ಫೈನಲ್ ಡೆಸ್ಟಿನೇಷನ್ ಅನ್ನೋದಕ್ಕಿಂತ ಮುಖ್ಯವಾಗಿ ಎಲ್ಲೋ ಒಂದು ಕಡೆಗೆ ಹೈಕಮಾಂಡ್ ನಾಯಕರ ಮನವೊಲಿಕೆಗೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಮುಂದಾದ್ರ ಅಂತ. ಯಾಕಂತ ಹೇಳಿದ್ರೆ ಸಿಎಂ ಹುದ್ದೆಗೆ ಇರೋದಕ್ಕೆ ಇನ್ನೊಂದೇ ಗೇಣು ಅನ್ನುವಂಥ ನಿಟ್ಟಲ್ಲಿ ಚರ್ಚೆ ಆಗ್ತಾ ಇದೆ. ಇನ್ನೇನು ಡಿ.ಕೆ. ಶಿವಕುಮಾರ್ ಅವರು ಚರ್ಚೆ ಇನ್ನೇನು ಸಿಎಂ ಆಗೇ ಬಿಟ್ಟರು ಅನ್ನುವಂಥ ನಿಟ್ಟಲ್ಲಿ ಅವರ ಅಭಿಮಾನಿಗಳು, ಅವರ ಹಿತೈಷಿಗಳು, ಅವರ ಬೆಂಬಲಿಗರು ಹೇಳ್ತಾ ಇದ್ರೆ, ಮತ್ತೊಂದು ಕಡೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬೆಂಬಲಿಗರು ಎಲ್ಲೋ ಒಂದು ಕಡೆಗೆ 5 ವರ್ಷಗಳ ಕಾಲ ನಮ್ಮ ನಾಯಕರು ಮುಂದುವರಿತಾರೆ ಅನ್ನುವಂಥ ನಿಟ್ಟಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಪೂರಕವಾಗಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಎಲ್ಲ ಕ್ಲಿಯರ್ ಆಗಿದೆ, ಹೈಕಮಾಂಡ್ ಕೂಡ ಕ್ಲಿಯರ್ ಮಾಡಿದೆ, ದೇರ್ ಇಸ್ ನೋ ಚೇಂಜಸ್ ಅನ್ನುವಂಥ ಒಂದು ನಿಟ್ಟಲ್ಲಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಎಲ್ಲಾ ಗೊಂದಲಗಳಿಗೆ ತೆರೆ ಎಳೆಯುವಂತ ಒಂದು ನಿಟ್ಟಲ್ಲಿ ಶೀಘ್ರದಲ್ಲೇ ಹೈಕಮಾಂಡ್ ನಾಯಕರು ಸಭೆಯನ್ನ ನಡೆಸ್ತಾರೆ. ಸಭೆಯನ್ನ ನಡೆಸೋದ್ರ ಮುಖಾಂತರ ಕರ್ನಾಟಕ ನಾಯಕತ್ವ ಗೊಂದಲಕ್ಕೆ ತೆರೆಯನ್ನು ಎಳಿತಾರೆ ಅನ್ನುವಂಥ ನಿಟ್ಟಲ್ಲಿ ಚರ್ಚೆ ಆಗ್ತಾ ಇದೆ. ಈಗ ನಾಳೆ ದೆಹಲಿಯಲ್ಲಿ ಒಂದು ಎಐಸಿಸಿಯ ಕಾಂಗ್ರೆಸ್ನ ಒಂದು ಮಹತ್ವದ ಸಮಾವೇಶ ನಡೀತಾ ಇದೆ. ಏನು ವೋಟ್ ಚೋರಿಯ ಪ್ರತಿಭಟನಾ ಸಮಾವೇಶ. ಇದಕ್ಕೆ ರಾಷ್ಟ್ರದ ಎಲ್ಲಾ ಹಾಲಿ ಮಾಜಿ ಮುಖ್ಯಮಂತ್ರಿಗಳು ಮತ್ತೊಂದು ಕಡೆಯಾಗಿ ಕಾಂಗ್ರೆಸ್ನ ಸಚಿವರು ಮತ್ತು ಶಾಸಕರುಗಳು ಎಲ್ಲರೂ ಕೂಡ ಭಾಗವಹಿಸ್ತಾರೆ. ಅಂದ್ರೆ ಕಾಂಗ್ರೆಸ್ನ ಆಯ್ಕೆಯಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ನ ಮಾಜಿ ಮುಖ್ಯಮಂತ್ರಿಗಳು ಇವರೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಒಂದಷ್ಟು ಮಂದಿ ಕರ್ನಾಟಕದಿಂದಲೂ ಕೂಡ ಆಯ್ಕೆ ಹೋಗುವಂತ ಒಂದು ಸಾಧ್ಯತೆಗಳಿದ್ದಾವೆ. ಯಾಕಂತ ಹೇಳಿದ್ರೆ ಇದು ಎಲ್ಲ ಒಂದ್ ಕಡೆಯಾಗಿ ಮಹತ್ವದ ಒಂದು ಕಾರ್ಯಕ್ರಮ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಖುದ್ದಾಗಿ ಎಲ್ಲಾ ಸಚಿವರು ಮತ್ತು ಶಾಸಕರುಗಳಿಗೆ ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಖುದ್ದು ಪತ್ರವನ್ನು ಬರೆಯೋದ್ರ ಮುಖಾಂತರ ಕಡ್ಡಾಯವಾಗಿ ನೀವು ಹಾಜರಾಗಲೇಬೇಕು ಈ ಒಂದು ಪ್ರತಿಭಟನಾ ಸಮಾವೇಶಕ್ಕೆ ಅಂತ ಸೂಚನೆ ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಒಂದು ಸೂಚನೆ ಹಿಂದೆಯೂ ಕೂಡ ಒಂದು ತಂತ್ರಗಾರಿಕೆ ಅಡಗಿದೆ ಅಂತ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಒಂದು ಮಹತ್ವದ ಪ್ರತಿಭಟನಾ ರ್ಯಾಲಿಯಲ್ಲಿ ಕರ್ನಾಟಕದಿಂದ ಒಂದಷ್ಟು ಮಂದಿ ಸಚಿವರು ಮತ್ತು ಶಾಸಕರು ಎಲ್ಲರೂ ಕೂಡ ಹೋದ್ರೆ ಅದು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಂದಷ್ಟು ಮಂದಿ ಬಂದಿದ್ದಾರೆ ಅನ್ನುವಂಥ ಒಂದು ನಿಟ್ಟಲ್ಲಿ ಒಂದು ಐಡೆಂಟಿಫಿಕೇಶನ್ ಆಗುತ್ತೆ. ಇಂಥದ್ದೊಂದು ಪರಿಗಣಿಸಬಹುದು ಹೈಕಮಾಂಡ್ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಸರ್ವೇ ಸಾಮಾನ್ಯವಾಗಿ ಇರ್ತಾರೆ. ಆದ್ರೆ ಇದನ್ನ ಗಂಭೀರವಾಗಿ ಪರಿಗಣಿಸಲ್ಲ ಅನ್ನುವಂಥದ್ದು ಕೂಡ ಒಂದಷ್ಟು ಮಂದಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಣದಿಂದ ಕೇಳಿಬಂದಿರತಕ್ಕಂಥ ಒಂದು ಚರ್ಚೆ. ಆದ್ರೆ ಎಲ್ಲೋ ಒಂದ್ ಕಡೆಗೆ ಇವತ್ತೇ ತೆರಳಿರ್ತಕ್ಕಂಥ ಅಂದ್ರೆ ತಮ್ಮ ಸಹೋದರ ಹಾಗೂ ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರ ಜೊತೆ ಇವತ್ತೇ 4:30 ವಿಶೇಷ ವಿಮಾನದಲ್ಲಿ ನವದೆಹಲಿಗೆ ತೆರಳಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಕೆಲವೇ ಕ್ಷಣಗಳ ಹಿಂದೆ ನವದೆಹಲಿಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದ್ದಾರೆ. ಅಲ್ಲಿ ಇವತ್ತು ರಾತ್ರಿ 9 ರಿಂದ 10 ಗಂಟೆ ವೇಳೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿಗೆ ಅನುಮತಿ ಸಿಕ್ಕಿದೆ. ಅವರನ್ನ ಭೇಟಿ ಮಾಡ್ತಾರೆ ಅನ್ನುವಂಥ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಸದ್ಯಕ್ಕೆ ನಮ್ಮ ನ್ಯೂಸ್ 18ಗೆ ಲಭ್ಯ ಆಗಿರ್ತಕ್ಕಂಥದ್ದು. ಅವರು ಬಯಸಿರ್ತಕ್ಕಂಥದ್ದು ರಾಹುಲ್ ಗಾಂಧಿ ಅತ್ಯಾಪ್ತರು ಆಗಿರ್ತಕ್ಕಂಥ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಅವರ ಭೇಟಿಗೆ ಉಭಯ ನಾಯಕರಿಬ್ಬರು ಕೂಡ ಅಂದ್ರೆ ಡಿ.ಕೆ. ಸುರೇಶ್ ಮತ್ತೆ ಡಿ.ಕೆ. ಶಿವಕುಮಾರ್ ಇಬ್ರು ಕೂಡ ಪ್ರಯತ್ನವನ್ನ ಸಾಧಿಸಿದ್ರು ಅಂತ. ಆದ್ರೆ ಏನು ಕೆ.ಸಿ. ವೇಣುಗೋಪಾಲ್ ಅವರು ನಾಳೆ ನಡೆಯುವಂತಹ ಪ್ರತಿಭಟನಾ ಸಮಾವೇಶದ ಒಂದು ಬ್ಯುಸಿಯಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ, ಪೂರ್ವ ತಯಾರಿಯ ಒಂದು ಬ್ಯುಸಿಯಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಒಂದು ಭೇಟಿಗೆ ಸಾಧ್ಯವಾಗಿಲ್ಲ. ಇವತ್ತು 9 ರಿಂದ 10 ಗಂಟೆ ವೇಳೆಗೆ ನವದೆಹಲಿಯಲ್ಲಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಇದಕ್ಕೆ ಒಂದು ಸಂಬಂಧಪಟ್ಟಂತೆ ಹೈಕಮಾಂಡ್ ಮಟ್ಟದಲ್ಲಿ ಆಗಿರ್ತಕ್ಕಂಥ ಒಂದು ಬೆಳವಣಿಗೆಗಳ ಬಗ್ಗೆ, ಯಾಕಂತ ಹೇಳಿದ್ರೆ ಕರ್ನಾಟಕದವರೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಅವರಿಗೆ ಎಷ್ಟಾಗಿ ಅವ್ರಿಗೇನು ಏನು ಮಾಹಿತಿಯನ್ನ ಕೊಡಬೇಕಾಗಿಲ್ಲ. ಆದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಆಗಿರ್ತಕ್ಕಂಥ ಒಂದು ಬೆಳವಣಿಗೆಗಳ ಬಗ್ಗೆ ಒಂದು ಕ್ಲಾರಿಟಿಯನ್ನ ಇಬ್ಬರು ಸಹೋದರರು ಕೇಳುವಂತ ಒಂದು ಸಾಧ್ಯತೆಗಳಿದ್ದಾವೆ. ಈ ನಡುವೆ ಏನು ಹೈಕಮಾಂಡ್ ಯಾವ ನಿರ್ಧಾರಕ್ಕೂ ಕೂಡ ಹೈಕಮಾಂಡ್ ತೆಗೆದುಕೊಳ್ಳುವಂತ ಯಾವುದೇ ನಿರ್ಧಾರಕ್ಕೂ ಕೂಡ ನಾನು ಬದ್ಧವಾಗಿರ್ತೀನಿ ಅನ್ನುವಂಥ ಮಾತನ್ನ ಈನಿಂದಲೂ ಕೂಡ ಪುನರುಚ್ಚಾರ ಮಾಡ್ಕೊಂಡೇ ಬರ್ತಾ ಇರತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು
ಯಾವುದಕ್ಕೂ ಕೂಡ ಡೋಂಟ್ ಕೇರ್ ಎನ್ನುವಂತೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ವಿಶೇಷ ವಿಮಾನದ ಮೂಲಕ ತನ್ನ ಪಟಾಲಂನೊಂದಿಗೆ ಅಂದ್ರೆ ತನ್ನ ಆಪ್ತ ಸಚಿವರು ಆಪ್ತ ಶಾಸಕರೊಂದಿಗೆ ನವದೆಹಲಿಯಲ್ಲಿ ನಡೆಯುವಂತ ಪ್ರತಿಭಟನಾ ಸಮಾವೇಶದಲ್ಲಿ ಭಾಗವಹಿಸ್ತಾರೆ. ಆ ಬಳಿಕ ನೇರವಾಗಿ ಬೆಳಗಾವಿಗೆ ಬಂದು ಇಳಿದು ಬೆಳಗಾವಿಯಲ್ಲಿ ನಡೆಯುವಂತ ಸೋಮವಾರ ನಡೆಯುವಂತ ಅಧಿವೇಶನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಹೀಗಾಗಿ ಎಲ್ಲ ಒಂದ್ ಕಡೆಯಾಗಿ ಹೈಕಮಾಂಡ್ ನಡೆಯೂ ಕೂಡ ನಿಗೂಢವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೈಕಮಾಂಡ್ ತೆಗೆದುಕೊಳ್ಳುವಂತ ಒಂದು ತೀರ್ಮಾನ ಏನು ಅನ್ನುವಂತ ಒಂದು ಚರ್ಚೆ ಮತ್ತೆ ಕುತೂಹಲವು ಒಂದ್ ಕಡೆ ಮೂಡಿದ್ರೆ, ಇತ್ತ DCM DK ಶಿವಕುಮಾರ್ ಅವರು ತನ್ನ ಆಪ್ತ ಶಾಸಕರು ಸಚಿವರು ಮತ್ತೆ ತಮ್ಮದೇ ಆದಂತಹ ತಂತ್ರಗಾರಿಕೆ ಮೂಲಕ ACC ನಾಯಕರ ಸಂಪರ್ಕ ಸಾಧಿಸಿರ್ತಕ್ಕಂಥದ್ದು ಕೂಡ ನಾನಾ ವ್ಯಾಖ್ಯಾನಗಳು ವಿಶ್ಲೇಷಣೆಗಳು ಕೂಡ ಕಾರಣವಾಗಿರುವಂತದ್ದು. ಅರುಣ್, ಥ್ಯಾಂಕ್ ಯು ತಿಮ್ಮೇಗೌಡ್ರೆ ಎಲ್ಲ ಡೀಟೇಲ್ಸ್ಗೆ. ಸಾರಿಗೆ ನೌಕರರ ಹೋರಾಟಕ್ಕೆ ಸಿಗದ ಕಿಮ್ಮತ್ತು, ಸರ್ಕಾರದ ನಡುವಿನ ಎರಡನೇ ಸಂಧಾನವೂ ಫೇಲ್. ಮತ್ತೆ ಸಾರಿಗೆ ನೌಕರರು ವರ್ಸಸ್ ಸರ್ಕಾರ, ಸಾರಿಗೆ ಸಂಘರ್ಷ. ಸಾರಿಗೆ ಸಂಘರ್ಷ ಮತ್ತೆ ಮುಂದುವರಿತಾ ಇದೆ. ಇದರಿಂದ ಸರ್ಕಾರಕ್ಕೆ ಸಂಕಟ ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನುವಂಥ ಡೀಟೇಲ್ಸ್ ನೋಡ್ತಾ ಹೋಗೋಣ. ಅವರ ಬೇಡಿಕೆಗಳು ಏನು ಎತ್ತ ಅನ್ನುವಂಥ ಡೀಟೇಲ್ಸ್. ಸಾರಿಗೆ ನೌಕರರ ಹೋರಾಟ ಎರಡನೇ ಸಭೆಯು ಕೂಡ ಇವತ್ತು ವಿಫಲಗೊಂಡಿರುವಂಥದ್ದು. ಎರಡೆರಡು ಬಾರಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಸಭೆ ಮಾಡಲಾಯಿತು, ಎರಡೂ ಫೇಲ್ಯೂರ್ ಆಗಿದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಸರ್ಕಾರಕ್ಕೆ ಒತ್ತಾಯ ಕಳೆದ ಒಂದಿಷ್ಟು ವರ್ಷಗಳಿಂದಲೂ ಕೂಡ ನಡೀತಾ ಇದೆ. ಅದು ಮುಗಿಯದ ಅಧ್ಯಾಯದ ರೀತಿಯಲ್ಲಿ ಆಗ್ಬಿಟ್ಟಿದೆ. ಕಳೆದ ವಾರ ಸಿಎಂ ಜೊತೆಗೆ ನಡೆದಿದ್ದಂತಹ ಸಭೆ ವಿಫಲವಾಗಿತ್ತು. ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ಸಭೆ ನಡೆಸಲಾಗಿತ್ತು, ಅದು ಫೇಲ್ಯೂರ್ ಆಗಿತ್ತು. ಇವತ್ತು ಸಚಿವ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಸಚಿವರು ಅವರ ನೇತೃತ್ವದಲ್ಲಿ ಸಭೆ ಆಯಿತು, ಅದು ಕೂಡ ಫೇಲ್ಯೂರ್ ಆಗಿದೆ. ಅಂದ್ರೆ ಒಮ್ಮತಕ್ಕೆ ಬರೋಕೆ ಸಾಧ್ಯ ಆಗಿಲ್ಲ. ನನ್ನ ಕೈಲಿ ಏನಾಗುತ್ತೆ ಅದನ್ನ ನಾನು ಮಾಡಬಹುದು, ಸಿಎಂ ಅವರಿಗೆ ಗಮನಕ್ಕೆ ಮತ್ತೆ ನಾನು ತರ್ತೀನಿ ಅಂತ ಇವತ್ತು ಹೇಳಿಕೆ ಕೊಟ್ಟರು ರಾಮಲಿಂಗಾರೆಡ್ಡಿ ಅವರು. ಸೊ ಮತ್ತೆ ವಿಫಲ ಆಗಿದೆ. ಇಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಜೊತೆಗಿನ ಸಭೆ ಕೂಡ ವಿಫಲವಾಗಿದೆ. ಸೊ ಹಾಗಾಗಿ ಅವರು ಕೈ ಚೆಲ್ಲಿದ್ದಾರೆ. ಮತ್ತೆ ಇದು ಸಿಎಂ ಸಿದ್ದರಾಮಯ್ಯನವರ ಕಡೆನೆ ಹೋಗ್ತಾ ಇದೆ ಮುಂದಕ್ಕೆ. ಸೊ ಅವರೇ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ಮುಂದಿನ ಹೋರಾಟದ ರೂಪರೇಷೆಗಳನ್ನ ಸಾರಿಗೆ ನೌಕರರು ನಿರ್ಧಾರ ಮಾಡಿದ್ದಾರೆ. ಆಗಸ್ಟ್ 5, 2025ರಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆಯನ್ನ ಕೊಡಲಾಗಿತ್ತು. ಈ ವರ್ಷ ಆಗಸ್ಟ್ 5, 2025ರಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಮಾಡ್ತೀವಿ ಅನ್ನುವಂತಹ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿತ್ತು. ಸರ್ಕಾರ ಮಧ್ಯಪ್ರವೇಶ ಮಾಡುವಾಗ ಸಮಸ್ಯೆ ಈಡೇರಿಸುವಂತಹ ಭರವಸೆಯನ್ನು ಕೂಡ ಕೊಟ್ಟಿತ್ತು. ಆಗಸ್ಟ್ 5ನೇ ತಾರೀಕು ನಡೆದಂತಹ ಬೆಳವಣಿಗೆಗಳಿತ್ತು. ಸರ್ಕಾರ ಆಗ ಭರವಸೆ ಕೊಟ್ಟಿತ್ತು, ನಿಮ್ಮ ಬೇಡಿಕೆಯನ್ನು ನಾವು ಈಡೇರಿಸ್ತೀವಿ, ಸ್ವಲ್ಪ ತಾಳ್ಮೆಯಿಂದ ಇರಿ, ಹೋರಾಟ ಎಲ್ಲ ಬೇಡ ಅನ್ನುವಂಥ ರೀತಿಯಲ್ಲಿ. ಆದ್ರೆ ಸರ್ಕಾರ ಸಾರಿಗೆ ನೌಕರರ ಸಮಸ್ಯೆ ಈಡೇರಿಸುವಲ್ಲಿ ವಿಫಲ ಆಗಿದೆ. ಸೊ ಹೀಗಾಗಿ 6-7 ತಿಂಗಳ ನಂತರದಲ್ಲಿ ಮತ್ತೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಾರಿಗೆ ನೌಕರರು. ತಮ್ಮ ಬೇಡಿಕೆಗಳನ್ನ ಇಟ್ಟು ಸರ್ಕಾರದ ಮುಂದೆ ಸರ್ಕಾರ ಕೊಟ್ಟ ಮಾತನ್ನ ತಪ್ಪಿದೆ ಅಂತ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ಆಗಸ್ಟ್ನಲ್ಲಿ ಕೊಟ್ಟಂತ ಮಾತನ್ನ ಇಲ್ಲಿವರೆಗೂ ಕೂಡ ಒಂದೇ ಒಂದು ಬೇಡಿಕೆಯನ್ನು ಈಡೇರಿಸುವಲ್ಲೂ ಕೂಡ ತಮ್ಮ ಮಾತನ್ನ ಉಳಿಸ್ಕೊಳ್ಳೋಕ್ಕಾಗಿಲ್ಲ ಅಂತ ಅವರ ಆಕ್ರೋಶ. ನಂತರ ಅಕ್ಟೋಬರ್ 15ರಿಂದ 19ರವರೆಗೆ ಮುಷ್ಕರಕ್ಕೆ ಕರೆಯನ್ನು ಕೊಡಲಾಗಿತ್ತು. ಆಗಸ್ಟ್ ಆದ ನಂತರದಲ್ಲಿ ಇದು ಮತ್ತೊಂದು ಎರಡನೇ ಹಂತ ಅನ್ನುವಂಥ ರೀತಿಯಲ್ಲಿ ಮತ್ತೆ ಸರ್ಕಾರದ ವಿರುದ್ಧ ತಮ್ಮ ಧ್ವನಿಯನ್ನೆತ್ತಿದ್ರು ಸಾರಿಗೆ ನೌಕರರು. ಆಗಲೂ ಕೂಡ ಸರ್ಕಾರದ ಭರವಸೆಯಿಂದ ಮುಷ್ಕರವನ್ನ ವಾಪಸ್ ಪಡೆಯಲಾಯಿತು. ಅಕ್ಟೋಬರ್ನಲ್ಲೂ ಕೂಡ ಸರ್ಕಾರ ಮಧ್ಯಪ್ರವೇಶ ಮಾಡಿತು. ಆಗಲೂ ಕೂಡ ಸಾರಿಗೆ ಸಚಿವರು ಬಂದು ಮುಷ್ಕರದ ಸ್ಥಳಕ್ಕೆ ಬಂದು ಭರವಸೆಗಳನ್ನ ಕೊಟ್ಟರು, ಎಸ್ ಈಡೇರಿಸ್ತೀವಿ ನಿಮ್ಮ ಬೇಡಿಕೆಗಳನ್ನ ಅಂತ. ಸೊ ಹಾಗಾದ್ರೆ ಸರ್ಕಾರ ಮತ್ತು ಸಾರಿಗೆ ನೌಕರರ ಬೇಡಿಕೆಗಳೇನು, ಸರ್ಕಾರ ಯಾವ ರೀತಿಯಾಗಿ ಭರವಸೆಯನ್ನ ಕೊಡ್ತಾ ಇದೆ ಅನ್ನುವ ಡೀಟೇಲ್ಸ್ ನೋಡ್ತಾ ಹೋಗೋಣ. 38 ತಿಂಗಳ ಬಾಕಿ ವೇತನ ನೀಡಬೇಕು ಅನ್ನುವಂಥದ್ದು ಸಾರಿಗೆ ನೌಕರರ ಬೇಡಿಕೆಯಾಗಿದೆ. ಇದಕ್ಕೆ ಸರ್ಕಾರದ ನಿಲುವು 14 ತಿಂಗಳ ವೇತನ ನೀಡ್ತೀವಿ ಅಂತ ಒಪ್ಕೊಳ್ತಾ ಇದೆ. 1/1/2024ರಿಂದ ವೇತನ ಜಾರಿ ಆಗಬೇಕು, ಅವಾಗಿಂದ ನಮಗೆ ಕೊಡಬೇಕು ಹಣ ಅಂತ. 1/4/2026ರಿಂದ ಇದನ್ನ ಜಾರಿಗೆ ತರ್ತೀವಿ, ಸ್ವಲ್ಪ ವೇಟ್ ಮಾಡಿ, ಅಂದ್ರೆ ಮುಂದಿನ ವರ್ಷಕ್ಕೆ ಏಪ್ರಿಲ್ನಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಸರ್ಕಾರಿ ನೌಕರರಿಗೆ ಸಮಾನ ವೇತನ ಏನು ಕೊಡಲಾಗ್ತಾ ಇದೆ, ಅಗತ್ಯಕ್ಕನುಗುಣವಾಗಿ ಸರ್ಕಾರದಿಂದ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ. ಅಂದ್ರೆ ಸರ್ಕಾರದ ನೌಕರರಿಗೆ ಈ ಸಿ ಗ್ರೂಪ್ ಮತ್ತು ಡಿ ಗ್ರೂಪ್ ನೌಕರರು ಏನಿರ್ತಾರೆ ಅವರಿಗೆ ಯಾವ ರೀತಿಯಾಗಿ ಸಂಬಳ ಕೊಡಲಾಗತ್ತೆ ಅದೇ ರೀತಿಯಾಗಿ ನಮಗೂ ಕೊಡಿ ಅಂತ ಸಾರಿಗೆ ನೌಕರರ ಬೇಡಿಕೆ ಆಗಿದೆ. ಕಾರ್ಮಿಕರ ಕಿರುಕುಳ ನಿಲ್ಲಬೇಕು, ಯಾವುದೇ ಕಾರಣಕ್ಕೂ ಕಿರುಕುಳ ನೀಡದಂತೆ ಕ್ರಮವನ್ನ ನಾವು ತೆಗೆದುಕೊಳ್ತೀವಿ, ಆ ಬಗ್ಗೆ ಕ್ರಮ ವಹಿಸಲಾಗುತ್ತೆ ಅನ್ನುವಂಥ ಭರವಸೆಯನ್ನ ಸರ್ಕಾರದಿಂದ ನೀಡಲಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿದ್ದಾರೆ. ಇನ್ನು ಪ್ರಮುಖ ಮುಖಂಡರು ಸಾರಿಗೆ ನೌಕರರ ಸಂಘದ ಮುಖಂಡರು ಮಾತನಾಡಿದ್ದಾರೆ. ಸೇರಿದೆ ಇಲ್ಲಿ ಒಂದು ವಿಚಾರ ಬಹಳ ಸ್ಪಷ್ಟವಾಗಿ ನಾವು ಹೇಳಿದ್ದು, ಈ ಹೋಲ್ ಚರ್ಚೆ ಇದೆಲ್ಲ ಡಿಮಾಂಡ್ಗಳ ಮೇಲೆ ಬಾರ್ಗೇನ್ ಆಗ್ಬೋದು. ಇವಾಗ ನಾವು 25% ಕೇಳ್ತೀವಿ, ಅದು ಬಾರ್ಗೇನ್ ಮಾಡ್ಬೋದು, ಇಟ್ ಇಸ್ ಸಬ್ಜೆಕ್ಟ್ ಟು ಬಾರ್ಗೇನ್.
ಅಥವಾ ಬಾಟಾ ಜಾಸ್ತಿ ಕೇಳಿದ್ದೀವಿ, ಡೈಲಿ ಅಲೌನ್ಸ್ ಕೇಳಿದ್ದೀವಿ. ದೀಸ್ ಆರ್ ಆಲ್ ಸಬ್ಜೆಕ್ಟ್ ಟು ಬಾರ್ಗೇನ್. ಬಟ್ ಬೇಸಿಕ್ ಸ್ಟ್ರಕ್ಚರ್ ಏನಪ್ಪ ಅಂದರೆ 4 ವರ್ಷಕ್ಕೊಂದ್ಸಲ ಆಗೋಬೇಕು ವೇತನ ಇನ್ಕ್ರೀಸ್. ಇದುವರೆಗೆ ಆಗಿದೆ. 5 ವರ್ಷ ಆದಾಗ ಅದು 4 ವರ್ಷ ಮಾಡಿಸಿದ್ವಿ ನಾವು. 6 ವರ್ಷ ಆದಾಗ 4 ವರ್ಷಕ್ಕೆ ಇಳಿಸಿದ್ದೀವಿ. ಇಟ್ ಟುಕ್ ಟೈಮ್. 2-3 ವರ್ಷ ಸ್ಟ್ರಗಲ್ ಮಾಡಿ ಕಡಿಮೆ ಮಾಡಿಸಿದ್ದೀವಿ. ಅದರಿಂದ ಬೇಸಿಕ್ ಸ್ಟ್ರಕ್ಚರ್ ಸರ್ಕಾರ ಮುಟ್ಟೋ ಆಗಿಲ್ಲ. ಅದರಿಂದ 1/1/24ರಿಂದ ಏನು ವೇತನ ಹೆಚ್ಚಳ ಆಗಬೇಕು ಅದು ಒಪ್ಕೋಬೇಕು ಸರ್ಕಾರ. ಇನ್ನು ಎರಡನೇದು 38 ತಿಂಗಳು ಅರಿಯರ್ಸ್ ಏನಿದೆ, ಇವಾಗ 14 ತಿಂಗಳು ಕೊಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಇನ್ನು 24 ತಿಂಗಳು ಯಾಕೆ ಕೊಡೋದಿಲ್ಲ? ಕೊಡಬೇಕು. ಇವಾಗ ನಮ್ಮಿಂದ ಡಿಮಾಂಡ್ ಹಾಕೋದು ಡಿಲೇ ಆಗಿಲ್ಲ, ಅಥವಾ ಅವ್ರು ಮಾತುಕತೆ ಕರೆದು ನಾವು ಬರಲ್ಲ ಅಂತ ನಾವೇನು ಹೇಳಿಲ್ಲ. ಇವಾಗ ರೆಡಿ ಇವರೇ ಮಾತಾಡಿ ಎಳ್ದು ಹಾಕಿದ್ದಾರೆ. ಅದರಿಂದ 38 ತಿಂಗಳು ಕೊಡಲ್ಲ, 14 ತಿಂಗಳು ತಗೊಂಡು ನೀವು ಆರಾಮಾಗಿದ್ದೀನಿ ನಾವು ಅದು ಒಪ್ಪಲ್ಲ. ನಾವು ಇನ್ನು ಮುಂದೆ ಅವರು ಏನಂದ್ರೆ ಅಧಿವೇಶನ ಕಳೆಯೋದ್ರೊಳಗೆ ನಾವು ಒಂದು ತೀರ್ಮಾನಕ್ಕೆ ಬರ್ತೀವಿ ಅಲ್ಲಿ ಮಾತನಾಡಿ ಅಂತಕ್ಕಂಥ ಅಂಶವನ್ನು ಹೇಳಿದ್ದಾರೆ. ಅವ್ರು ಹೇಳಿದರೂ ಸಹ ನಾವು ಇವತ್ತಿನಿಂದಲೇ ಸಾರಿಗೆ ನಿಗಮಗಳ ನೌಕರರಿಗೆ ಈ ಸರ್ಕಾರ ನಿಮಗೆ 2 ವರ್ಷಗಳ ಕಾಲ ಮೋಸ ಮಾಡ್ಲಿಕ್ಕೆ ಕೊಟ್ಟಿದೆ, ನಿಮ್ಮ ಅರಿಯರ್ಸ್ನ ಮೋಸ ಮಾಡ್ಲಿಕ್ಕೆ ಕೊಟ್ಟಿದೆ. ಇದು ಮುಂದೆ ಸಾರಿಗೆ ನಿಗಮಗಳ ನೌಕರರಿಗೆ ನಿರಂತರವಾಗಿ ಸ್ತನ್ಯ ಆಗುತ್ತೆ ಅಂತಕ್ಕಂಥ ಅಂಶಗಳನ್ನು ಹೇಳೋದ್ರ ಮೂಲಕ ಅವರನ್ನ ಮುಂದಿನ ಹೋರಾಟಕ್ಕೆ ಸಜ್ಜುಗೊಳಿಸ್ತಕ್ಕಂಥ ಕ್ರಮವನ್ನ ನಾವೀಗಾಗಲೇ ಚರ್ಚೆ ಮಾಡ್ತಾ ಇದ್ದೀವಿ. ಅದನ್ನ ಜಂಟಿ ಕ್ರಿಯಾ ಸಮಿತಿ ಜಾರಿ ಮಾಡಿ ನಿಮ್ಮ ಮುಂದೆ ತಿಳಿಸ್ತೀವಿ. ಅವರ ಬೇಡಿಕೆಗಳು ಸುಮಾರು 2 ವರ್ಷದಿಂದ ಅವರು ಹೇಳ್ತಾ ಇದ್ದಾರೆ. ಸರ್ಕಾರ ಕೂಡ ಸುಮಾರು 3-4 ಮೀಟಿಂಗ್ಗಳಾಗಿದೆ. ಅದರಲ್ಲೂ ಮುಖ್ಯಮಂತ್ರಿಗಳ ಜೊತೆನೇ 3-4 ಮೀಟಿಂಗ್ ಆಯಿತು. ಆಮೇಲೆ ಅವರು ಏನೇನು ಹೇಳಿದ್ದಾರೆ ಅದನ್ನು ಮೊನ್ನೆ ವಿಧಾನಸೌಧದಲ್ಲಿ ಮೀಟಿಂಗ್ ಆದಾಗ ನೀವೊಂದ್ಸಲಿ ಮಾತಾಡಿ ಅಂತ ಹೇಳಿದರು. ಮಾತಾಡಿದ್ದೀನಿ. ನಮ್ಮ ಯೂನಿಯನ್ ಲೀಡರ್ಸು ಏನು ಅಭಿಪ್ರಾಯ ಕೊಟ್ಟಿದ್ದಾರೆ ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ. ಅಸೆಂಬ್ಲಿ ನಡೀತಾ ಇದೆ, ಇನ್ನೊಂದು ವಾರ ಅಸೆಂಬ್ಲಿ ಇರುತ್ತೆ. ಅಸೆಂಬ್ಲಿ ಸಮಯದಲ್ಲಿ ಅವ್ರ ಗಮನಕ್ಕೆ ತರ್ತೀನಿ. ಆಮೇಲೆ ಮುಖ್ಯಮಂತ್ರಿಗಳು ತೀರ್ಮಾನ ತಗೋಬೇಕು.